ಬಿಗ್ ಬಾಸ್ಗೆ ರಾಜ್ಯ ಸರ್ಕಾರ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ಈಗಾಗಲೇ ಸೀಲ್ ಆದಂತ 4 ಗೇಟ್ಗಳಲ್ಲಿ 1 ಗೇಟ್ ಕೂಡ ಓಪನ್ ಆಗಿರುವಂತದ್ದು. ಮಧ್ಯರಾತ್ರಿ ಜಿಲ್ಲಾಡಳಿತ ಬಂದು ಸ್ಥಳಕ್ಕೆ ಬಂದು 1 ಗೇಟ್ ಅನ್ನ ಕೂಡ ಏನ್ ಸೀಲ್ ಮಾಡಿದ್ರು ಅದನ್ನ ಓಪನ್ ಮಾಡಿದ್ದಾರೆ. ಆದ್ರೆ ಇನ್ನು 3 ಗೇಟ್ಗಳನ್ನು ಕೂಡ ಈಗಾಗಲೇ ಏನ್ ಸೀಲ್ ಮಾಡಿದ್ದಾರೆ ಅದು ಅದೇ ರೀತಿ ಇದೆ. ನಾನಿವಾಗ ಜಾಲಿಯೋ ಸ್ಟುಡಿಯೋದ ಪ್ರಮುಖ ಗೇಟ್ ನ ಮುಂಭಾಗದಲ್ಲಿದ್ದೀನಿ. ನೀವು ಕೂಡ ದೃಶ್ಯದಲ್ಲಿ ನೋಡಬಹುದು. ಬಹಳ ಪ್ರಮುಖವಾಗಿ ಈ ಒಂದು ಜಾಲಿವುಡ್ ಸ್ಟುಡಿಯೋಸ್ 30 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಇರುವಂತದ್ದು. ಆದ್ರೆ ಕೆಲವೊಂದಿಷ್ಟು ಪೊಲ್ಯೂಷನ್ ಗೆ ಸಂಬಂಧಪಟ್ಟಂತೆ ಮೇಂಟೆನೆನ್ಸ್ ಅನ್ನ ಮಾಡಿಲ್ಲ, ರೂಲ್ಸ್ ಅಂಡ್ ಕಂಡೀಷನ್ ಗಳನ್ನ ಪಾಲನೆ ಮಾಡಿಲ್ಲ ಅನ್ನೋ ನಿಟ್ಟಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಅಕ್ಟೋಬರ್ 6ನೇ ತಾರೀಕು ನೋಟಿಸ್ ಅನ್ನ ಕೊಟ್ಟಿದ್ರು. ಆ ನಂತರದಲ್ಲಿ ಅಕ್ಟೋಬರ್ 7ನೇ ತಾರೀಕು ಸಂಜೆ ಜಿಲ್ಲಾಡಳಿತ ಎಂಟೈರ್ ಜಾಲಿವುಡ್ಗೂ ಕೂಡ ಬೀಗ ಮುದ್ರೆಯನ್ನು ಹಾಕಿತ್ತು. ಪ್ರಮುಖ 4 ಗೇಟ್ಗಳನ್ನು ಕೂಡ ಸೀಲ್ ಮಾಡಿತ್ತು. ದೃಶ್ಯದಲ್ಲಿ ಕೂಡ ನೋಡಬಹುದು. ಈ ಒಂದು ಪ್ರಮುಖ ಗೇಟ್ ನ ಮುಂಭಾಗದಲ್ಲಿ ಈ ಒಂದು ಬಟ್ಟೆಯನ್ನ ಸುತ್ತಿ ಸೀಲ್ ಅನ್ನು ಕೂಡ ಮಾಡಿರುವಂತದ್ದು. ಇದು ಸಾಕಷ್ಟು ಚರ್ಚೆಗೆ ವಿವಾದಕ್ಕೂ ಕೂಡ ಕಾರಣ ಆಗಿತ್ತು. ಪ್ರಮುಖವಾಗಿ ಒಂದು ಜಾಲಿವುಡ್ ಸ್ಟುಡಿಯೋದ ಒಳಭಾಗದಲ್ಲಿ ಬಿಗ್ ಬಾಸ್ ರಿಯಾಲಿಟಿ ಶೋ ಕೂಡ ನಡೀತಾ ಇದೆ. ಅದಕ್ಕೂ ಕೂಡ ಇದರ ಬಿಸಿ ತಟ್ಟಿತ್ತು. ಅವರೆಲ್ಲರನ್ನೂ ಕೂಡ ಹೊರಗೆ ಕಳಿಸಿದ್ರು. ಅವರೆಲ್ಲರನ್ನೂ ಕೂಡ ಈಗಲ್ಟನ್ ರೆಸಾರ್ಟ್ ನಲ್ಲಿ ಕೂಡ ತಂದಿಸಿದ್ರು. ಆದ್ರೆ ಪ್ರಮುಖವಾಗಿ ಸಾಕಷ್ಟು ಪರ ವಿರೋಧ ಚರ್ಚೆಗಳು ನಡೀತಾ ಇತ್ತು. ರಾಜ್ಯ ಸರ್ಕಾರದ ವಿರುದ್ಧ, ಪ್ರಮುಖವಾಗಿ DCM DK ಶಿವಕುಮಾರ್ ಅವರ ವಿರುದ್ಧ JDS ಹಾಗೂ ಬಿಜೆಪಿ ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು, ಟೀಕೆಯನ್ನು ಕೂಡ ಮಾಡ್ತಾ ಇದ್ರು. ನಿನ್ನೆ ಒಂದ್ ಕಡೆ ಜಾಲಿವುಡ್ ಸ್ಟುಡಿಯೋ ಕೂಡ ಜಿಲ್ಲಾಡಳಿತದ ಮೊರೆ ಹೋಗಿದ್ರು. ನಮಗೆ ಕೆಲವೊಂದಿಷ್ಟು ಕಾಲಮಿತಿಯನ್ನ ಕೊಡಿ, ಅಷ್ಟರೊಳಗೆ ನಾವೆಲ್ಲವನ್ನು ಕೂಡ ಸರಿಪಡಿಸ್ಕೊಂತೀವಿ, ತಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ ಗಳನ್ನೆಲ್ಲವನ್ನು ಕೂಡ ನಾವು ಪಾಲನೆ ಮಾಡ್ತೀವಿ ಅಂತ. ಆದ್ರೆ ರಾಜ್ಯ ಸರ್ಕಾರ ಕೇವಲ 1 ಗೇಟ್ ಅನ್ನ ಮಾತ್ರ ತೆರೆಯುವುದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರೋದು. ಅದು ಬಹಳ ಪ್ರಮುಖವಾಗಿ ಬಿಗ್ ಬಾಸ್ ಶೋ ಮುಂದುವರಿಸೋದಕ್ಕೂ ಕೂಡ ಈಗಾಗಲೇ ಏನು ಸ್ಥಗಿತವಾಗಿತ್ತು ಅದನ್ನ ಮುಂದುವರಿಸೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ನಿನ್ನೆ ಮಧ್ಯರಾತ್ರಿ 2:30 ಸುಮಾರಿಗೆ ಜಿಲ್ಲಾಡಳಿತ ಬಂದು ಈ ಒಂದು 4 ಗೇಟ್ಗಳಲ್ಲಿ 3ನೇ ಗೇಟ್ ಆದಂತ ಸಿ ಗೇಟ್ ಸೀಲ್ ಅನ್ನ ಓಪನ್ ಮಾಡುವಂತದ್ದು. ಆ ನಂತರದಲ್ಲಿ ಈಗಲ್ಟನ್ ರೆಸಾರ್ಟ್ ನಲ್ಲಿ ತಂಗಿದ್ದಂತ 17 ಸ್ಪರ್ಧಿಗಳನ್ನು ಸಿ ಗೇಟ್ ಮೂಲಕ ಬಿಗ್ ಬಾಸ್ ಮನೆಗೂ ಕೂಡ ಕಳಿಸ್ಕೊಳ್ಳಲಾಗಿದೆ. ಇದರ ಜೊತೆಗೆ ಈ ಒಂದು ಜಿಲ್ಲಾಡಳಿತದ ನಡೆಯನ್ನ ಪ್ರಶ್ನಿಸಿ ಈಗಾಗಲೇ ಜಾಲಿವುಡ್ ನ ಮ್ಯಾನೇಜ್ಮೆಂಟ್ ಕೂಡ ಹೈಕೋರ್ಟ್ ಮೊರೆ ಹೋಗಿದೆ. ಹೈಕೋರ್ಟ್ ನಲ್ಲಿ ರಿಟ್ ಪಿಟಿಷನ್ ಕೂಡ ಸಲ್ಲಿಕೆ ಮಾಡಿರುವಂತದ್ದು. ಇವತ್ತು ಅದರ ಒಂದು ಹಿಯರಿಂಗ್ ಕೂಡ ನಡೆಯುತ್ತೆ. ಇವತ್ತು ಜಾಲಿವುಡ್ ಸ್ಟುಡಿಯೋಸ್ ನ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ರ ಸೀಲ್ ಅಂದ್ರೆ ಇನ್ನು 3 ಗೇಟ್ಗಳಲ್ಲಿ ಏನ್ ಸೀಲ್ ಇತ್ತು ಅದು ಅದೇ ರೀತಿ ಇದೆ. ಅದು 1 ಗೇಟ್ಗಳಲ್ಲಿ ಮಾತ್ರ ಸೀಲ್ ಅನ್ನ ಓಪನ್ ಮಾಡಿರುವಂತದ್ದು. ಅದರ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ಗೂ ಕೂಡ ರಿಲೀಫ್ ಸಿಕ್ಕಿದೆ. ಅವರು ಇಂದಿನಿಂದ ಕೂಡ ತಮ್ಮ ಚಟುವಟಿಕೆಗಳನ್ನ ಆರಂಭಿಸೋದಕ್ಕೆ, ತಮ್ಮ ಶೋನ ಕೂಡ ಶೂಟ್ ಮಾಡೋದಕ್ಕೂ ಕೂಡ ಅವಕಾಶ ಆಗಿದೆ. ಒಟ್ಟಾರೆ ಏನಿಲ್ಲಿ ಕೆಲವೊಂದಿಷ್ಟು ಕಂಡೀಷನ್ ಗಳನ್ನ ಪಾಲನೆ ಮಾಡಿಲ್ಲ ಅಂತ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಜಾಲಿವುಡ್ ಸ್ಟುಡಿಯೋಸ್ಗೆ ಬೀಗ ಮುದ್ರೆ ಹಾಕಿತ್ತು. ಅದರಲ್ಲಿ 1 ಗೇಟ್ ಅನ್ನು ಮಾತ್ರ ಜಿಲ್ಲಾಡಳಿತ ತೆರೆದು ಬಿಗ್ ಬಾಸ್ ಶೋ ನಡೆಸೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಉಳಿದಂತೆ 3 ಗೇಟ್ಗಳಿಗೆ ಏನು ಬೀಗ ಮುದ್ರೆ ಹಾಕಿದ್ರು ಅದು ಮುಂದುವರೆದಿರುವಂತದ್ದು. ಇವತ್ತು ಅದರ ನಿರ್ಧಾರ ಭವಿಷ್ಯ ಆಗುತ್ತೆ. ಆ ನಂತರದಲ್ಲಿ ಜಾಲಿವುಡ್ ಸಂಪೂರ್ಣವಾಗಿ ಓಪನ್ ಆಗುತ್ತಾ ಅಥವಾ ಇಲ್ವಾ, ಇಲ್ಲಿ ಒಳಭಾಗದಲ್ಲಿ ಮತ್ತೆ ಏನು ಎಂಟರ್ಟೈನ್ಮೆಂಟ್ ನಡೀತಾ ಇತ್ತು, ಕೆಲವೊಂದಿಷ್ಟು ಅಡ್ವೆಂಚರ್ಸ್ ಗೇಮ್ಗಳಿತ್ತು, ಬೇರೆ ಬೇರೆ ಕಾರ್ಯಚಟುವಟಿಕೆಗಳಿಗೆ ಅವಕಾಶ ಸಿಗುತ್ತಾ ಇಲ್ವಾ ಅನ್ನೋಂಥದ್ದು ಇವತ್ತು ನಿರ್ಧಾರ ಆಗುತ್ತೆ. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.